ಒಂದು ಕೆಲಸ ಮಾಡ್ತಾನೆ ಇರ್ತೀನಿ, ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ. ಹನುಮಾನ್ ಭುಜದ ಮೇಲೆ ಶ್ರೀರಾಮ. ಮೂತಿ ಇಲ್ಲ ಬೇರೆ ಥರ ಅದಲ್ಲ, ನನ್ನ ಮಕ್ಳಲ್ಲ ಅಂತ ಕಟ್ಲಿಲ್ವಾ ಅಂತ ಮುಲ್ಸ್ಕೊಂಡದೆ. ಊರಿಗೆ ಹೋದಾಗ ಊರಿನ ಕೆಲಸ ಮಾಡ್ತೀನಿ, ಇಲ್ಲಿಗೆ ಮನೆಗೆ ಬಂದಾಗ ಮನೆ ಕೆಲಸ ಮಾಡ್ತೀನಿ. ನಾನು ಹೋಗ್ತೀನಿ ಹಿಂಗೆ ಬಿಚ್ಚು ಇಲ್ಲಿ ರೋಲ್. ಕಟ್ಟೋರೇನೋ ದುಕಾನಕ್ಕೆ ಹೋಗಿರಂಗು ಎಲ್ಲ ಇಲ್ಲೇ ಅವಲ್ಲ. ಅದಕ್ಕೆ ಕೆಳಿಕೋಯ್ತಾ ಅಂತ ಕೇಳಿದ. ಹಿಂಗೆ ನಾನು ಹೋಗ್ತೀನಿ ಹಿಂಗೆ ಬಿಚ್ಚು ಇಲ್ಲಿ ರೋಲ್. ಹೇಳ್ಕೊಂಡು ಹೋಗ್ತಿ ಹಂಗೆ. ಮುಲ್ಸ್ಕೊಂಡದೆ. ಆ ಸೌಂಡ್ ನೋಡ್ರೆ ಗೊತ್ತಾಗ್ತದೆ ಪೈಪದು. ಸೆಕೆಂಡ್ಸ್ ಅಂದರೆ ಸೆಕೆಂಡ್ಸೇ. ಟೊಳ್ಳಾಗಿ ಸೌಂಡ್ ಬರ್ತವೆ. ಈ ಅಡಿಕೆ ಗಿಡ ಹಾಕಿ 1.5 ವರ್ಷ ಆಗಿದೆ ನೋಡ್ರೆ, ಫುಲ್ಲೆಲ್ಲ ಸತ್ತೆ ಅಂಟ್ಕೊಂಬಿಟ್ಟೈತೆ. ಇದಕ್ಕೆ ರೋಡ್ಸಿ ಇವಾಗ ಸತ್ತೆ ಬೀಜ ಮುಂಚೆನೇ ಎಲ್ಲ ಒಡ್ಸಿದ್ರೆ ಗೊಬ್ಬರ ಆಗುತ್ತೆ. ಬೀಜ ಆದಮೇಲೆ ನಾವು ಒಡ್ಸಿದ್ರೆ ಇನ್ನೂ ಡಬಲ್ ಸಸಿಗಳು, ಡಬಲ್ ಏನು ಹೇಳೋಕ್ಕಾಗಲ್ಲ, ಅಷ್ಟೊಂದು ಸಸಿಗಳು ಹುಟ್ಟುತ್ತೆ ಮತ್ತು ಕಳೆ. ಆಮೇಲೆ ಅಡಿಕೆ ಗಿಡ ಹಾಕ್ಬೇಕಾದ್ರೆ ಟ್ರಂಚು ಒಳೆ ಹೊಡೆದಿದ್ವಲ್ಲ, ಅದ್ರ ಕೆಳಗಡೆ ಎಲ್ಲನೂ ಫುಲ್ಲೆಲ್ಲ ಕಳೆ ಅಂಟ್ಕೊಂಬಿಟ್ಟೈತೆ. ಸೊ ಡ್ರಿಪ್ಪಲ್ಲಿ ನೀರು ಹೋಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೂ ಆಗೋಲ್ಲ, ಅದ್ರ ಒಳಗಡೆ ಇಳಿಯೋಕ್ಕೆ ಭಯ. ನೋಡಿ ಈ ಥರ ಇದೆ ಇದು. ಚೆನ್ನಾಗಿದೆಯಾ ಇಲ್ವಾ ಅಂತ ಒಂದ್ಸರಿ ಕಮೆಂಟ್ ಮಾಡಿ. ನಾವೆಲ್ಲೋತೀವೋ ಅಲ್ಲಿಗೆ ನಾಯಿನೂ ನಮ್ಮ ಜೊತೆನೇ ಬರ್ತಾಯಿದೆ. ಅದಕ್ಕೆ ಹೇಳಿದ್ದು ನಮ್ಮ ತೋಟಕ್ಕಾಗೆ ರಾಮು ಅಂತ. ನಾವು ತುಂಬ ದಿನ ಆದಮೇಲೆ ಅಂದರೆ ಒಂದು ವಾರಕ್ಕೆ ಒಂದು ಸರಿನೋ ವಾರಕ್ಕೆ 2 ಸರಿನೋ ಟೈಮ್ ಸಿಕ್ಕಿದಾಗ ಬರ್ತೀವಿ ಅಷ್ಟೇ ಅಡಿಕೆ ಗಿಡಕ್ಕೆ. ಈ ಡ್ರಿಪ್ ನೀರು ಒಂದೇ ಕಡೆ ಹೋಗಿ ಎಲ್ಲ ಫುಲ್ಲು ಒಳ್ಳೆ ನೀರು ಹಾಯಿಸಿದ್ದೀವೇನೋ ಅನ್ನೋ ಥರ ತುಂಬ್ಕೊಂಬಿಟ್ಟೈತೆ ಎಲ್ಲ ಕಡೆ. ಸುತ್ತನೂ ದೊಡ್ಡ ಕಾಡು ಮರ, ಬಂಡೆಗಳು, ಹಳೆಯ ಮರಗಳು, ಓಡಾಡೋಕ್ಕೆ ತುಂಬ ಭಯ ಅನ್ನೋ ಥರ ಇದ್ದಾವೆ ಇಲ್ಲೆಲ್ಲ. ಈಗ ನಮ್ದು ಆ ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ನೋಡಿ, ಇದು ಎಂಬ್ರಾಯ್ಡ್ರಿ ಮಾಡುವಂಥ ಫ್ರೇಮ್. ಇದು ಕಾಟನ್ ಬಟ್ಟೆ. ಆಮೇಲೆ ಈ ಡಬ್ಬದಲ್ಲಿರೋದು ಫೆವಿಕಲ್ಲು. ಈ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಅಂತ ನಾನು ಇದನ್ನು ತಗೊಂಬಂದಿದ್ದೆ. ಇದಕ್ಕೆ ಕಾಟನ್ ಬಟ್ಟೆನ 1 ಇಂಚು 1.5 ಇಂಚು ಕಟ್ ಮಾಡಿದ್ದೀನಿ, ಅಂದರೆ ಕ್ರಾಸ್ ಕಟ್ ಮಾಡಿದ್ದೀನಿ. ಇದನ್ನು ನಾವು ಬ್ಲೌಸ್ಗೆ ಪೈಪಿಂಗ್ ಮಾಡ್ತೀವಲ್ಲ ಅಷ್ಟು ಸೈಜಲ್ಲಿ ಕಟ್ ಮಾಡಿದ್ದೀನಿ. ಅದನ್ನು ಇವಾಗ ಫೆವಿಕಲ್ ಹಾಕಿ ಅಂಟಿಸೋಣ. ಇದು ಎಂಬ್ರಾಯ್ಡ್ರಿ ಮಾಡುವಂಥ ಫ್ರೇಮು. ಇದು 14 ಇಂಚಿಂದು. ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಮಧ್ಯಕ್ಕೆ ಬಟ್ಟೆ ಸಿಗಿಸ್ತೀವಲ್ಲ, ಆವಾಗ ಬಟ್ಟೆ
ಸಿಕ್ಸಕ್ಕೆ ಹೋದಾಗ ಇದು ಒಂದೊಂದು ಕಡೆ ಶಾರ್ಪ್ ಆಗಿರುತ್ತೆ ಎಡ್ಜು, ಆಮೇಲೆ ಇಲ್ಲೆಲ್ಲ ಮೊಳೆ ಹಾಕಿರ್ತಾರೆ ಇಲ್ಲೇ ಈ ಥರದ್ದೆಲ್ಲ. ಈ ಮೊಳೆ ಎಲ್ಲ ಏನಾದರೂ ಬಟ್ಟೆಗೆ ಸಿಗಾಕೊಂಡ್ರೆ ಕಾಸ್ಟ್ಲಿ ಬಟ್ಟೆ ಎಲ್ಲ ಪಿಂಚ್ಕೊಂಡು ಹೊರಟೋಗುತ್ತೆ, ಹರಿದೋಗುತ್ತೆ. ಅದಕ್ಕೆ ಅಂತ ನಾನು ಇವಾಗ ಒಂದು ಕಾಟನ್ ಬಟ್ಟೆನ 1 ಇಂಚು ಇಲ್ಲ 1.5 ಇಂಚಿಗೆ ಕಟ್ ಮಾಡಿದ್ದೀನಿ. ಹಾಗೆ ಇದನ್ನು ಗಮ್ ಹಾಕಿ ಅಂಟಿಸ್ತಾ ಇದ್ದೀನಿ. ಗಮ್ಮು ಬಂದು ಫೆವಿಕಾಲು. ಇದು ನಮ್ಮ ಮನೇಲಿ ಇದು ಒಂದು ಬೀರು ಮಾಡಿಸ್ಬೇಕಾದ್ರೆ ಮಿಕ್ಕಿತ್ತು, ಅದು ನನಗೆ ಇಟ್ಟಿದ್ದೆ. ಅದನ್ನೇ ಇವಾಗ ಮತ್ತೆ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಎಲ್ಲ ಗಟ್ಟಿ ಆಗಿಬಿಟ್ಟೈತೆ, ಎಲ್ಲೆಲ್ಲಿ ಬರುತ್ತೋ ಅಲ್ಲಿಂದ ತೊಗೊಂಡು ಎಷ್ಟಾಗುತ್ತೋ ಅಷ್ಟು ಯೂಸ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ. ಸೊ ನೋಡಿ, ಇದು ವುಡ್ ಅಲ್ವಾ, ಹಾಗಾಗಿ ವುಡ್ಗೆ ಫೆವಿಕಾಲೇ ಅಂಟೋದು. ಹಾಗಾಗಿ ನಾನು ಈ ಫೆವಿಕಲ್ನ ಈ ಫ್ರೇಮ್ಗೆ ಹಾಕಿ ಅದ್ರ ಮೇಲೆ ಬಟ್ಟೆ ಸುತ್ತೀನಿ. ಸೊ ಊರಿಗೆ ಹೋದಾಗ ಊರಿನ ಕೆಲಸ ಮಾಡ್ತೀನಿ, ಇಲ್ಲಿಗೆ ಮನೆಗೆ ಬಂದಾಗ ಮನೆ ಕೆಲಸ ಮಾಡ್ತೀನಿ. ಎಲ್ಲಿರ್ತೀನೋ ಯಾವ ಕೆಲಸ ಆಗುತ್ತೋ, ಯಾವ ಕೆಲಸ ಮಾಡಬೇಕು ಯಾವಾಗ ಅಂತ ಅನ್ಸುತ್ತೋ ಆ ಕೆಲಸ ಮಾಡೋದು. ಊರಿನ ಕೆಲಸ, ಇಲ್ಲಿ ಸಿಟಿಗೆ ಬಂದಾಗ ಮನೆ ಕೆಲಸ, ಹಾಗೆ ನೋಡಿ. ಇವಾಗೆಲ್ಲ ಫುಲ್ ಹಚ್ಕೊಂಡು ಆಯಿತು, ನಾನು ಚಾಕುನಲ್ಲಿ ಹಚ್ಕೊಂಡಿದ್ದೀನಿ. ಸೊ ಕೈಗೆ ಅಂಟುತ್ತೆ, ನೋಡ್ಕೊಂಡು ನೀಟಾಗಿ ಹಚ್ಕೋಬೇಕು ನೋಡಿ. ಇವಾಗ ಒಂದ್ರ ಮೇಲೆ ಒಂದು ಲೇಯರ್ ಹಂಗೆ ಕ್ರಾಸಾಗಿ, ಇದು ಕ್ರಾಸಾಗಿ ಕಟ್ ಮಾಡಿರೋದಲ್ವ ಬಟ್ಟೆ, ಹಂಗಾಗಿ ಕ್ರಾಸಾಗೇನೆ ಬರುತ್ತೆ. ಸ್ವಲ್ಪ ಟೈಟಾಗಿ ಅಷ್ಟೇ, ಜಾಸ್ತಿ ಬೇಡ, ರಿಂಕಲ್ಸ್ ಬರದೇ ಇರಲಿ ಅಂತ ಈ ಥರ ಹೀಗೆ ಸುತ್ಕೊಂಡು ಬರೋದು. ಇದು ಗಮ್ ಹಾಕಿರ್ತೀನಲ್ವ, ಆ ಗಮ್ಮಿಂದ ಚೆನ್ನಾಗಿ ಸ್ಟಿಕ್ಕಾಗಿ ಅಂಟ್ಕೊಳ್ಳುತ್ತೆ. ಅವಾಗ ಎಂಬ್ರಾಯ್ಡ್ರಿ ಮಾಡುವಾಗ ಬಟ್ಟೆ ಪಿಂಚ್ಕೊಳ್ಳೋದು ಇಲ್ಲ, ಹರಿದು ಹೋಗಲ್ಲ. ನೋಡಿ ಈ ಥರ. ಇದು ಗಟ್ಟಿ ಇದೆ, ಬಟ್ ಇದು ನಮಗೆ ಬೇಡ, ಯಾಕಂದರೆ ದಪ್ಪ ಬಂದ್ಬಿಡುತ್ತೆ. ಹಂಗಾಗಿ ಕಟ್ ಮಾಡಿಬಿಡೋಣ. ನಾನು ಮನೇಲಿರ್ಬೇಕಾದ್ರೆ ಸ್ವಲ್ಪ ಫ್ರೀ ಟೈಮ್ ಅಂತ ಏನಾದರೂ ಸಿಕ್ಕಿದ್ರೆ ನಾನು ಏನಕ್ಕಾದ್ರೂ ಯೂಸ್ ಮಾಡ್ಕೋತೀನಿ. ಹಿಂಗೆ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳೋದು, ಎಂಬ್ರಾಯ್ಡ್ರಿ ಮಾಡೋದು, ಈ ಥರ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ. ಸುಮ್ಮನೆ ಅಂತೂ ಕೂತ್ಕೊಳ್ಳೋಲ್ಲ ನೋಡಿ. ಲಾಸ್ಟಿಗೆ ಸ್ವಲ್ಪ ಗಮ್ ಹಾಕ್ಬಿಟ್ಟು ಹೀಗೆ ಹಿಂಗೆ ಕ್ಲೋಸ್ ಆಗ್ತೀವಿ. ಸ್ವಲ್ಪ ಹೊತ್ತು ಬಿಡಬೇಕು ಡ್ರೈ ಆಗೋಕ್ಕೆ, ಆವಾಗ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಕಾಣಿಸ್ತಾ ಇದೆ ಅಂದ್ಕೋತೀನಿ. ಹಾಂ, ಈಗ ಸ್ಟಿಕ್ಕಿ ಆಯಿತು ನೋಡಿ. ಓಕೆ, ಇನ್ನು ಒಂದು ಪೀಸ್ ತೊಗೊಂಡ್ರೆ ಫುಲ್ ಆಗುತ್ತೆ. ಇದ್ರ ಒಂದು ಪೀಸ್ ತೊಗೊತೀನಿ. ಆಲ್ರೆಡಿ ಇದನ್ನು ಇಲ್ಲಿವರೆಗೂ ಹಾಕಿದ್ದೀನಿ. ಸೊ ನಾನಿದು ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಇವಾಗ ಹಾಕೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸ್ವಲ್ಪ ಗಮ್ ಅಂಟ್ಕೊಳ್ಳುತ್ತೆ ಕೈಗೆಲ್ಲ, ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಹಾಕ್ಕೊಂಡು ಸ್ವಲ್ಪ ಸ್ಟಾರ್ಟಿಂಗ್ ಅನಿಸೋದು ಅಷ್ಟೇ ನೋಡಿ. ಹಿಂಗೆ ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ಸುತ್ತಿ. ಗಮ್ಗೆ ಹಂಗೆ ಡ್ರೈ ಆಗ್ತಾ ಇರುತ್ತೆ ಗಾಳಿಗೆ. ಏನು ಲಾಸ್ಟ್ ಆಯ್ತಿಲ್ಲಿ. ಇವಾಗ ಸುತ್ತಿದ್ರ ಮೇಲೆ ಬಟ್ಟೆ ಮೇಲೆ ಸ್ವಲ್ಪ ಗಮ್ ಹಾಕಿ